ಇನ್ನು ಕಾಂಗ್ರೆಸ್ ಪಾಳಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ, ಹಾದಿ ಬೀದಿಯಲ್ಲಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡುವಂತ ಅಗತ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ನಾನು ಸೇರಿದಂತೆ ಯಾರು ಕೂಡ ಏನೇ ಪ್ರತಿಕ್ರಿಯೆ ಕೊಟ್ಟರು ನಮ್ಮಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಹೈಕಮಾಂಡ್. ಸದ್ಯಕ್ಕೆ ರಾಜಕಾರಣದ ಡೈನಮಿಕ್ಸ್ ಬದಲಾವಣೆ ಸನ್ನಿವೇಶ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಯಾರು? ಕಾಂಗ್ರೆಸ್ ಪಾಳಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇದೆ. ಹಾದಿ ಬೀದಿಯಲ್ಲಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತಿರುವಂತದ್ದು. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡೋ ಅಗತ್ಯತೆ ಇಲ್ಲ. ಇಲ್ಲಿ ನಾನು ಸೇರಿದಂತೆ ಯಾರೇನೇ ಪ್ರತಿಕ್ರಿಯೆ ಕೊಟ್ಟರೂ ಕೂಡ ನಮ್ಮಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಹೈಕಮಾಂಡ್. ಸದ್ಯಕ್ಕೆ ರಾಜಕಾರಣದ ಡೈನಮಿಕ್ಸ್ ಬದಲಾವಣೆ ಸನ್ನಿವೇಶ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ನಾವು ಕಳೆದ 25 ವರ್ಷದಿಂದ ಒಂದೇ ಸಿದ್ಧಾಂತಕ್ಕೆ ಅಂಟ್ಕೊಂಡಿದೀವಿ. ಮೇಜರ್, ಮೈನರ್, ಅಹಿಂದ, SC ST ಎಲ್ಲರೂ ಕೂಡ ಒಂದಾಗಿದ್ವು. ಇನ್ನು ದಿನಗಳು ಬದಲಾದಂತೆ ಅಹಿಂದ ಅನ್ನೋದು ಪ್ರಾರಂಭ ಆಯಿತು. ಈಗ ಮತ್ತೆ ಅದೇ ರೀತಿ ಆಗುವಂತ ಯಾವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿರೋದು ಅಂದ್ರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ವಿಚಾರವಾಗಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಇತ್ತೀಚೆಗೆ ತಮ್ಮ ಹೆಸರು ಬಹಳ ಬಿಡಿ, ಅದೆಲ್ಲ ನಾನೇನು ಯಡಿಯೂರಪ್ಪ ವಿಮಾನೋತ್ಸವ ನಡೀತಾ ಇದೆ, ಹೇಗ್ ನೋಡ್ತೀರಾ ಸರ್? ಅವರು ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲಿ ಅವರಿಗೆ ಅದನ್ನ ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೂ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಕಾಮೆಂಟ್ಸ್ ಏನಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನೋಡೋದಾದ್ರೆ ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನ ಮತ್ತೆ ಅಷ್ಟೊಂದು ವರ್ಷದ ಸೇವೆಯನ್ನ ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಇತ್ತೀಚೆಗೆ ತಮ್ಮ ಹೆಸರು ಬಹಳ ಬಿಡಿ, ಅದೆಲ್ಲ ನಾನೇನು ಯಡಿಯೂರಪ್ಪ ವಿಮಾನೋತ್ಸವ ನಡೀತಾ ಇದೆ, ಹೇಗ್ ನೋಡ್ತೀರಾ ಸರ್? ಅವರು ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲಿ ಅವರಿಗೆ ಅದನ್ನ ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೂ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಕಾಮೆಂಟ್ಸ್ ಏನಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನೋಡೋದಾದ್ರೆ ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನ ಮತ್ತೆ ಅಷ್ಟೊಂದು ವರ್ಷದ ಸೇವೆಯನ್ನ ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಇತ್ತೀಚೆಗೆ ತಮ್ಮ ಹೆಸರು ಬಹಳ ಬಿಡಿ, ಅದೆಲ್ಲ ನಾನೇನು ಯಡಿಯೂರಪ್ಪ ವಿಮಾನೋತ್ಸವ ನಡೀತಾ ಇದೆ, ಹೇಗ್ ನೋಡ್ತೀರಾ ಸರ್? ಅವರು ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲಿ ಅವರಿಗೆ ಅದನ್ನ ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೂ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಕಾಮೆಂಟ್ಸ್ ಏನಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನೋಡೋದಾದ್ರೆ ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನ ಮತ್ತೆ ಅಷ್ಟೊಂದು ವರ್ಷದ ಸೇವೆಯನ್ನ ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಇತ್ತೀಚೆಗೆ ತಮ್ಮ ಹೆಸರು ಬಹಳ ಬಿಡಿ, ಅದೆಲ್ಲ ನಾನೇನು ಯಡಿಯೂರಪ್ಪ ವಿಮಾನೋತ್ಸವ ನಡೀತಾ ಇದೆ, ಹೇಗ್ ನೋಡ್ತೀರಾ ಸರ್? ಅವರು ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿ ಲೀಡರ್ಶಿಪ್ ಡೈನಾಮಿಕ್ಸ್ ಚೇಂಜ್ ಆಗುವಂತದ್ದು ಏನಾದ್ರು ಅದಕ್ಕೆ ಚರ್ಚೆ ಮಾಡಕ್ ಸಮಯ ಬೇಕು. ನಾನು ಸುಮ್ಮನೆ